ಮನುಷ್ಯ ಹುಟ್ಟುವಾಗ ದೇವರಾಗಿರ್ತಾನೆ, ಬೆಳೀತಾ ರಾಕ್ಷಸನ. ಅಲ್ಲಿ ಮಾನವನಾಗಿದ್ದಂಥ ವ್ಯಕ್ತಿ ಹುಟ್ಟುವಾಗ ಅಲ್ಪ ಮಾನವನಾಗಿ ಬೆಳೀತಾ ಹೋಗ್ತಾನೆ. ಅವರಿಬ್ರು ಮದುವೆ ಆಗಿ ಕೆಲವೇ ದಿನ ಆಗಿತ್ತು. ಹೀಗಾಗಿ ಗಂಡ ಹೆಂಡತಿ ಊರ ದೇವರ ದರ್ಶನಕ್ಕೆ ಹೋಗಿದ್ದಾರೆ. ಇದನ್ನ ನೋಡಿದ್ದ ಗ್ರಾಮಸ್ಥನೊಬ್ಬ ತನ್ನ ಮೈ ಮೇಲೆ ದೇವರು ಬಂದಂಗೆ ನಾಟಕ ಆಡಿ ದೇಗುಲದಿಂದ ಹೊರಗೆ ಹಾಕಿದಾನೆ. ಹುಟ್ಟುವಾಗ ಜ್ಞಾನಿಯಾಗಿದ್ದಂತಹ ಮನುಷ್ಯ ಬರ್ತಾ ಬರ್ತಾ ಅಜ್ಞಾನಿ ಆಗ್ತಾನೆ. ಅಲ್ಲಿ ಮಾನವನಾಗಿದ್ದಂಥ ವ್ಯಕ್ತಿ ಹುಟ್ಟುವಾಗ ಅಲ್ಪ ಮಾನವನಾಗಿ ಬೆಳೀತಾ ಹೋಗ್ತಾನೆ. ಯಾಕೆ? ಇಲ್ಲಿ ಜಾತಿ, ಧರ್ಮ, ಸಬ್ ಕ್ಯಾಸ್ಟ್ಗಳು, ದೇವರುಗಳು ಇವೆಲ್ಲವೂ ಕೂಡ ಅವನ ಮುಂದೆ ಬಂದು ನಿಲ್ತಾ ಹೋಗುತ್ತೆ. ಅವನು ಹೇಗೋ ಬೆಳೀತಾ ಇರ್ತಾನೆ. ಈ ಸುತ್ತಮುತ್ತ ಸಮಾಜ ಇರುತ್ತಲ್ಲ, ಈ ಸಮಾಜ ಅವನ ಮನಸ್ಸನ್ನು ಕಲುಷಿತ ಮಾಡ್ತಾವ. ಅವನು ಅಲ್ಯಾರೋ ಸ್ವಾಮೀಜಿಗಳು ಹೇಳಿದ ಮಾತು ಕೇಳಬೇಕು, ಇಲ್ಯಾರೋ ಮುಖಂಡರು ಹೇಳಿದ ಮಾತು ಕೇಳಬೇಕು, ಇಲ್ಯಾರೋ ಜಾತಿಯವರು ಹೇಳಿದ ಮಾತು ಕೇಳಬೇಕು, ಇಲ್ಯಾರೋ ಪಂಗಡದವ್ರು ಹೇಳಿದ ಮಾತು ಕೇಳಬೇಕು. ಈ ಸಮಾಜದ ಕಟ್ಟುಪಾಡುಗಳಿಗೆ ಒಳಗಾಗ್ಬಿಡ್ತಾನೆ, ತನ್ನ ಅಸ್ತಿತ್ವವನ್ನೇ ಕಳ್ಕೊಳ್ತಾ ಹೋಗ್ತಾನೆ. ಯಾಕೆ? ಅಲ್ಲಿ ನಾವು ಬೆಳೀತಾ ಬೆಳೀತಾ ನಾಗರಿಕತೆ ಬೆಳೆದಂತೆಲ್ಲ ನಾವು ಜಾತಿಗಳನ್ನು ಮಾಡ್ಕೊಂಡ್ವಿ, ಗುಂಪುಗಳನ್ನು ಮಾಡ್ಕೊಂಡ್ವಿ. ವೇದಿಕೆ ಮೇಲೆ ಮಾತನಾಡ್ತೇವೆ, ಟಿವಿಲಿ ಕುತ್ಕೊಂಡು ಮಾತನಾಡ್ತೇವೆ. ಅದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಯೋಚನೆ ಮಾಡಿದ್ದೀವ? ಇಲ್ಲ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ದಲಿತ ನವ ದಂಪತಿಗೆ ದೇವಸ್ಥಾನ ಪ್ರವೇಶ ಬಂದ್. ತುಮಕೂರು ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ. ದಲಿತ ನವ ದಂಪತಿಗೆ ದೇವಸ್ಥಾನ ಪ್ರವೇಶ ನಿರಾಕರಿಸಲಾಗಿದ್ದು, ದೇವರು ಮೈ ಮೇಲೆ ಬಂದಂತೆ ನಟಿಸಿ ಸವರ್ಣೀಯ ವ್ಯಕ್ತಿಯೊಬ್ಬ ಹೈ ಡ್ರಾಮಾ ಮಾಡಿದ್ದಾನೆ. ಈ ಘಟನೆಯು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಗೋಣಿ ಎಂಬಲ್ಲಿ ನಡೆದಿದೆ. ಅರಸಮ್ಮನ ದೇಗುಲಕ್ಕೆ ಬಂದ ದಂಪತಿಗೆ ಅವಮಾನ ಮಾಡಲಾಗಿದ್ದು, ದೇಗುಲದಿಂದ ಆಚೆ ಹೋಗುವಂತೆ ವ್ಯಕ್ತಿಯೊಬ್ಬ ಗದರಿದ್ದಾನೆ. ದೇವರು ಬಂದಂತೆ ನಾಟಕ ಮಾಡಿದ ನಾರಾಯಣಪ್ಪ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ, ಅದು ನನ್ನ ತಾಲೂಕು, ನನ್ನ ತಾಲೂಕಿನ ಗೋಣಿ ತುಮಕೂರು ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ನಾವು ಮೊದಲು ಅಲ್ಲಿ ತಿರುಗಾಡ್ತಾ ಇದ್ವಿ. ವೆಹಿಕಲ್ಸೇ ಇರಲಿಲ್ಲ ನಾವು ಚಿಕ್ಕವರಾಗಿದ್ದಾಗ. ಆ ಊರಲ್ಲಿ ದೇವಸ್ಥಾನ. ಮೊದಲನೇಯಾಗಿ ಮದುವೆ ಆದಂಥ ಹೊಸದ ನವ ದಂಪತಿಗಳು ದೇವರ ಆಶೀರ್ವಾದವನ್ನು ಪಡೀಲಿಕ್ಕೆ ಹೋಗ್ತಾರೆ. ಯಾವಾಗ ಇವರು ಕೀಳು ಜಾತಿಯವರು, ದಲಿತರು ಅಂತಕ್ಕಂಥ ಒಂದು ಕಾರಣ ಅಲ್ಲಿನ ವ್ಯಕ್ತಿಗಳಿಗೆ ಗೊತ್ತಾಯ್ತು, ಇದ್ದಕ್ಕಿದ್ದಂಗೆ ದೇವರೇ ಆಹ್ವಾನ ಆಗ್ಬಿಡುತ್ತೆ. ಹೊಸದಾಗಿ ಮದುವೆ ಆದಂತ ಆ ನವದಂಪತಿಗಳು ದೇವರ ಆಶೀರ್ವಾದವನ್ನ ತೆಗೆದುಕೊಳ್ಳಿಕ್ಕೆ ಹೋದ್ರೆ ಜಾತಿ ಒಂದು ಮೂಲ ಕಾರಣ ಇಟ್ಕೊಂಡು ಅಲ್ಲಿರೋ ವ್ಯಕ್ತಿಗೆ ದೇವರು ಬಂದು ಹಿಗ್ಗಾಮುಗ್ಗ ಬೈತನಲ್ರಿ. ಎಲ್ಲಿದೆ ಜಾತಿ? ಕುಲ ಕುಲ ಕುಲವೆಂದು ಒಡೆದಾಡದಿರು ಕಂಡ್ಯ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ. ನಾವು ಹೇಳಲಿಕ್ಕಷ್ಟೇ. ಇವತ್ತು ಜಾತಿಗೊಂದು ಮಠ, ಪಂಗಡಕ್ಕೊಂದು ಮಠ, ಧರ್ಮಕ್ಕೊಂದು ಮಠ, ಆದರೆ ಮಾನವೀಯತೆ ಅನ್ನೋದು ಯಾರಲ್ಲೂ ಸೇರ್ಲಿಲ್ವಲ್ಲ. ದೇವ್ರ ಹತ್ರ ಆಶೀರ್ವಾದ ಬೇಡಕ್ಕೆ ಬಂದಿದ್ದೇ ತಪ್ಪ ನವದಂಪತಿಗಳದು? ಬೇಡ, ಆ ಜಾತಿಯಲ್ಲಿ ಹುಟ್ಟಿದ್ದೇ ತಪ್ಪ? ಜಾತಿಯಲ್ಲಿ ಇದರಿ ಹುಟ್ಟಿದ್ದೇ ತಪ್ಪ? ದೇವರು ಆ ಜಾತಿ ಈ ಜಾತಿ ಅಂತೇಳಿ ವಿಂಗಡಣೆ ಮಾಡ್ಕೊಂಡಿದ್ದಾನ? ದೇವರಿಗೆ ಯಾವ ವಿಂಗಡಣೆ ಇಲ್ಲ. ನಾವು ಯಾವಾಗಲೂ ಹೇಳ್ತೀವಿ, ಇರುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸೇವಿಸುವುದೊಂದೇ ಗಾಳಿ,
ಇಷ್ಟೆಲ್ಲವೂ ಹೇಳ್ತೀವಿ. ಹರಿಯುವ ರಕ್ತವೂ ರಕ್ತದ ಬಣ್ಣವೂ ಕೆಂಪೆ. ಆದ್ರೆ ನಾವು ಜಾತಿಯನ್ನ ಮುಂದಿಟ್ಕೊಂಡು ಇಂಥರದ ಅವಘಡಗಳು ಇವತ್ತು ನಡೀತಾ ಇದೆ, ಮುಂದೇನು ನಡೀತಾ ಇದೆ. ಅದರಲ್ಲೂ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬಂದಿದೆ. ಯಾರೋ ವಾಟ್ಸಪ್ ಅಲ್ಲಿ ಮಾಡ್ಕೊಂಡ್ಬಿಟ್ಟಿದ್ರೆ ಬೇಗ ಗೊತ್ತಾಗಿದೆ. ಅಷ್ಟರ ಮಟ್ಟಿಗೆ ವೈಲೆಂಟ್ ಆಗಿದೆ, ಇಡೀ ಮಾಧ್ಯಮಗಳಲ್ಲಿ ಬಂದಿದೆ. ಆ ದೇವರು ಮೈ ಮೇಲೆ ಬಂತಲ್ಲ, ಆ ದೇವರಿಗೆ ನಿಜವಾಗ್ಲೂ ಆತನ ಮೈ ಮೇಲೆ ದೇವರು ಬಂದಿದ್ರೆ ಮಗನೇ ಅಂತ ಕರೆದಾಗ ಮಗನಿಗೆ ಜಾತಿ ತಾರತಮ್ಯ ಬಿಟ್ಟು ಹೇಳ್ಬೋದಾಗಿತ್ತಲ್ಲ, ಬಾ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ. ಅಸ್ಪೃಶ್ಯತೆ ಆಚರಣೆಗೆ ಆ ಪೂಜಾರಿಗಳು ಅಲ್ಲಿರೋ ಸಿಬ್ಬಂದಿ ಅವರು ಏನ್ ಸಹಕಾರ ಮಾಡಿದ್ರು ಅದ್ರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡ್ಸಿ ಇಮಿಡಿಯೇಟ್ ಆಗಿ FIR ಮಾಡಿಸಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಂಡು ಅರೆಸ್ಟ್ ಮಾಡಿಸುವಂತ ಕೆಲಸವನ್ನು ಇಲಾಖೆಯಿಂದ ಮಾಡಿದ್ವಿ. ಆ ಮೈ ಮೇಲೆ ಬಂತಲ್ಲ ದೇವರು, ಆ ವ್ಯಕ್ತಿಗೆ ಆ ದೇವರೇ ಹೇಳ್ಬೋದಾಗಿತ್ತಲ್ಲ, ನೀನು ನನ್ನ ಮಗ, ನಾನ್ ದೇವರು, ನೀನ್ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅಲ್ಲಿ ಬೂಟಾಡಿಕೆ ಅನ್ನೋದು ಗೊತ್ತಾಗುತ್ತೆ. ಮನುಷ್ಯನಾಗಿ ಹೇಳಕ್ ಹೋದ್ರೆ ಜನ ಕೇಳಲ್ಲ, ನನ್ಗೆ ಅವಮಾನ ಆಗುತ್ತೆ. ಅದಕ್ಕೆ ಮನುಷ್ಯ ದೇವರನ್ನ ಮೈ ಮೇಲೆ ಬರೆಸ್ಕೊಂಡು, ಇದನ್ನ ಮಾನಸಿಕವಾಗಿ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ. ನನ್ನ ಕಡೆ ನೋಡ್ಲಿ, ಪ್ರಚಾರ ಗೀಳು, ಇನ್ನೊಂದನ್ನ ಮೈ ಮೇಲೆ ಬರ್ಸ್ಕೊಂಡು ನೀನು ಹೊರಗಡೆ ಹೋಗು ಆಗೋಗು ಅಂತ ಹೇಳುತ್ತಲ್ಲ, ಆಗ ದೇವ್ರಿಗೂ ಅರ್ಥ ಆಗ್ಲಿಲ್ವಾ? ಇವ್ರು ಯಾರೋ ವಿಡಿಯೋ ಮಾಡ್ಕೋತಾ ಇದ್ದಾರೆ, ನಾನು ಜಗತ್ತಿಗೆ ಪ್ರಚಾರ ಆಗ್ಬಿಡ್ತೀನಿ, ಬೇಡ ಅಂತ ಗೊತ್ತಾಗ್ಲಿಲ್ವಾ ದೇವರಿಗೆ? ನಿಜವಾದ ಪ್ರಕೃತಿಯ ದೇವರಿಗೆ ಎಲ್ಲವೂ ಗೊತ್ತಿರುತ್ತೆ, ಈ ತರದ ಬೂಟಾಡಿಕೆ ಅವರಿಗೆ ಗೊತ್ತಾಗಿಲ್ಲ. ಬನ್ನಿ, ಈ ತರದ ಜಾತಿಯ ಹೆಸರಿನಲ್ಲಿ ನಡೆಯುವಂತ ದೌರ್ಜನ್ಯಗಳಿಗೆ ಧಿಕ್ಕಾರ ಇರಲಿ. ನಾವೆಲ್ಲರೂ ಮಾನವರು ಅಂತ ಹೇಳಿ ತಿಳ್ಕೊಳ್ಳೋಣ, ಮಾನವೀಯತೆಯನ್ನು ಮೆರೆಯೋಣ. ಇಂಥ ಅನೇಕ ಘಟನೆಗಳು ಹಳ್ಳಿಗಳಲ್ಲಿ ಈಗಲೂ ಕೂಡ ಬೇರು ಬಿಟ್ಟಿವೆ, ಅವುಗಳನ್ನ ನಿರ್ನಾಮ ಮಾಡೋಣ. ನಾವೆಲ್ಲ ಒಂದೇ ಕುಲಂ ಅಂತಕ್ಕಂತಹ ವಾಕ್ಯ, ಘೋಷ ವಾಕ್ಯದೊಂದಿಗೆ ಬದುಕೋಣ. ಜಾತಿ ಧರ್ಮ ಇವನ್ನೆಲ್ಲ ಬದಿಗಿಟ್ಟು ನಮ್ಮದೇ ಆದ ಜಾತಿ, ಮಾನವ ಜಾತಿ ಒಂದೇ ಅಂತಕ್ಕಂಥದ್ದನ್ನ ಸಾರೋಣ, ಮಾನವೀಯತೆಯನ್ನು ಮೆರೆಯೋಣ. ಇಂತಹ ಘಟನೆಗಳು ಎಲ್ಲೇ ನಡೆದ್ರೆ ನಿಮ್ಮ ಕೈಲಿ ಇವತ್ತು ಮೊಬೈಲ್ ಇದೆ, ರೆಕಾರ್ಡ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕೊಡಿ. ಆಗ ಜನ ಎಚ್ಚೆತ್ಕೋತಾರೆ, ಮುಂದೆ ಆಗದ ಹಾಗೆ ನಡೆಯುತ್ತೆ. ನಮಸ್ಕಾರ.